ನಮಸ್ಕಾರ. ಇವತ್ತಿನ ನಮ್ಮ ವಿವರವಾದ ಚರ್ಚೆಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂದ್ರೆ ಭಾರತ ಗಣರಾಜ್ಯವಾದಾಗಿನಿಂದ ನಮ್ಮ ನಾಣ್ಯಗಳ ಪಯಣ. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಆಧಾರವಾಗಿರೋದು ಸ್ವಾತಂತ್ರ್ಯಾನಂತರದ ಭಾರತೀಯ ನಾಣ್ಯಗಳ ಇತಿಹಾಸದ ಬಗ್ಗೆ ಲಭ್ಯವಿರುವ ಮಾಹಿತಿ. ನಮ್ಮ ಉದ್ದೇಶ ಏನಂದ್ರೆ ಹಳೇ ಕಾಲದ ಆಣಾ ಪದ್ಧತಿಯಿಂದ ಆಮೇಲೆ ದಶಮಾಂಶ ಪದ್ಧತಿಗೆ ಈಗ ನಾವು ಬಳಸೋ ನಾಣ್ಯಗಳವರೆಗೆ ಹೇಗೆ ಬಂತು ಅಂತ ನೋಡೋದು. ಹಾಗಾದ್ರೆ ಶುರು ಮಾಡೋಣ. ಸ್ವಾತಂತ್ರ್ಯ ಬಂದ ತಕ್ಷಣವೇ ಅಂದ್ರೆ ಸುಮಾರು 1947ರಿಂದ 1950 ಆ ಸಮಯದಲ್ಲಿ ನಾಣ್ಯಗಳ ಸ್ಥಿತಿ ಹೇಗಿತ್ತು? ಆ ಪೀರಿಯಡ್ ಅನ್ನ ಫ್ರೋಜನ್ ಸೀರೀಸ್ ಅಂತ ಕರೀತಾರೆ. ಫ್ರೋಜನ್ ಸೀರೀಸ್? ಹೌದು. ಅಂದ್ರೆ ಹೆಸರೇ ಹೇಳೋ ಹಾಗೆ ಒಂದು ರೀತಿ ಸ್ಥಗಿತಗೊಂಡಿದ್ದ ಸಮಯ ಅದು. ತಕ್ಷಣಕ್ಕೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಏನೂ ಬದಲಾವಣೆ ಆಗ್ಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಏನಿತ್ತೋ ಅದೇ ಸಿಸ್ಟಮ್ ನಡೀತಾ ಇತ್ತು. ಒಂಥರ ಟೆಂಪರರಿ ವ್ಯವಸ್ಥೆ ಅದು. ಭಾರತ ತನ್ನದೇ ಆದ ನಮ್ಮ ಗಣರಾಜ್ಯದ ನಾಣ್ಯಗಳನ್ನ ಯಾವಾಗ ತಂತು? ಅದು ಬಂತು ಆಗಸ್ಟ್ 15, 1950. ಅವತ್ತಿನಿಂದ ನಮ್ಮ ಮೊದಲ ಭಾರತ ಗಣರಾಜ್ಯದ ನಾಣ್ಯ ಸರಣಿ ಶುರುವಾಯಿತು. ಇದನ್ನ ಆಣಾ ಸೀರೀಸ್ ಅಂತಾರೆ. ಯಾಕಂದ್ರೆ ಆಗ್ಲೂ ಆಣಾ ಪದ್ಧತಿಯೇ ಇತ್ತು. ₹1 ಅಂದ್ರೆ 16 ಆಣಾಗಳು. ಓ ಹೌದು. ಒಂದು ಆಣಾ ಅಂದ್ರೆ 4 ಹಳೆ ಪೈಸೆಗಳು. 1 ಪೈಸೆ ಅಂದ್ರೆ 3 ಪೈಗಳು. ಹಬ್ಬಬ್ಬ. ಈ ಆಣಾ ಸೀರೀಸ್ ನಾಣ್ಯಗಳಲ್ಲಿ ಮುಖ್ಯವಾದ ಚೇಂಜಸ್ ಏನೇನಿತ್ತು? ಎಲ್ಲಕ್ಕಿಂತ ಮುಖ್ಯವಾದ ಬದಲಾವಣೆ ಅಂದ್ರೆ ನಾಣ್ಯಗಳ ಮೇಲೆ ಬ್ರಿಟಿಷ್ ರಾಜನ ಚಿತ್ರ ಇತ್ತಲ್ಲ, ಅದನ್ನ ತೆಗೆದುಹಾಕಿದ್ರು. ಹೌದು. ಅದರ ಬದಲು ನಮ್ಮ ರಾಷ್ಟ್ರ ಲಾಂಛನ ಇದೆಯಲ್ಲ, ಸಾರನಾಥದ ಅಶೋಕ ಸ್ತಂಭದ ಸಿಂಹ ಲಾಂಛನ, ಅದನ್ನ ಬಳಸಿದ್ರು. ಓ. ಇದು ನಾವು ಸ್ವತಂತ್ರ ಗಣರಾಜ್ಯ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಘೋಷಣೆಯಾಗಿತ್ತು. ಸರಿ, ಬೇರೆ ಏನ್ ಬದಲಾವಣೆಗಳಾದವು? ₹1 ನಾಣ್ಯದ ಮೇಲೆ ಇನ್ನೊಂದು ಮುಖ್ಯ ಬದಲಾವಣೆ ಇತ್ತು. ಹಳೆ ಬ್ರಿಟಿಷ್ ನಾಣ್ಯಗಳಲ್ಲಿ ಹುಲಿ ಚಿತ್ರ ಇರ್ತಿತ್ತಲ್ಲ, ಅದರ ಬದಲು ಜೋಳದ ತೆನೆಯ ಚಿತ್ರವನ್ನ ಹಾಕಿದ್ರು. ದೇಶದ ಪ್ರಗತಿ ಸಮೃದ್ಧಿ ಕಡೆಗೆ ನಮ್ಮ ಗಮನ ಇದೆ ಅಂತ ತೋರ್ಸೋಕೆ ಅಧಿಕಾರದ ಸಂಕೇತವಾದ ಹುಲಿ ಬದಲು ಪ್ರಗತಿಯ ಸಂಕೇತವಾದ ತೆನೆಯನ್ನ ಆಯ್ಕೆ ಮಾಡ್ಕೊಂಡ್ರು. ಕೊನೆಗೆ ಸೆಪ್ಟೆಂಬರ್ 1955ರಲ್ಲಿ ನಮ್ಮ ಇಂಡಿಯನ್ ಕಾಯಿನೇಜ್ ಆಕ್ಟ್ ಇದೆಯಲ್ಲ, ಅದಕ್ಕೆ ತಿದ್ದುಪಡಿ ತಂದು ದಶಮಾಂಶ ಪದ್ಧತಿಯನ್ನ ಅಳವಡಿಸ್ಕೊಳ್ಳಕ್ಕೆ ಡಿಸೈಡ್ ಮಾಡಿದ್ರು. ಈ ಹೊಸ ಮೆಟ್ರಿಕ್ ಸಿಸ್ಟಮ್ ಅಂದ್ರೆ ದಶಮಾಂಶ ಪದ್ಧತಿ ಏಪ್ರಿಲ್ 1, 1957ರಿಂದ ಅಧಿಕೃತವಾಗಿ ಜಾರಿಗೆ ಬಂತು. ಹೊಸ ಸಿಸ್ಟಮ್ನಲ್ಲಿ ₹1ನ್ನ ನೇರವಾಗಿ 100 ಪೈಸೆಗಳಾಗಿ ಭಾಗ ಮಾಡಿದ್ರು. ಹೊಸದಾಗಿ ಬಂದ ಪೈಸೆಯನ್ನ ನಯಾ ಪೈಸಾ ಅಂದ್ರೆ ಹೊಸ ಪೈಸೆ ಅಂತ ಕರೆದ್ರು. ನಾಣ್ಯಗಳ ಮೇಲೆ ನಯಾ ಪೈಸಾ ಅಂತ ಪ್ರಿಂಟ್ ಕೂಡ ಮಾಡಿದ್ರು. ಆ ನಯಾ ಅನ್ನೋ ಪದವನ್ನ ಜೂನ್ 1, 1964ರವರೆಗೆ ಬಳಸಿದ್ರು. ಈ ನಯಾ ಪೈಸಾ ಸೀರೀಸ್ನಲ್ಲಿ ಯಾವ್ಯಾವ ನಾಣ್ಯಗಳು ಬಂದು? 10, 25 ಮತ್ತೆ 50 ನಯಾ ಪೈಸೆಗಳನ್ನ ತಂದ್ರು. ಶುರುವಿನಲ್ಲಿ 1 ನಯಾ ಪೈಸೆ ಕಂಚಿನಿಂದ, 2 ಮತ್ತೆ 5 ನಯಾ ಪೈಸೆ ಕಪ್ರೋ ನಿಕ್ಕಲ್ ಇಂದ, ಮತ್ತೆ 10, 25, 50 ನಯಾ ಪೈಸೆ ಹಾಗೂ ₹1 ನಿಕ್ಕಲ್ನಿಂದ ಮಾಡ್ತಾ ಇದ್ರು. ಬೆಲೆ ಏರಿಕೆಯಿಂದಾಗಿ ನಾಣ್ಯ ಮಾಡೋಕೆ ಬಳಸೋ ಲೋಹಗಳ ಬೆಲೆಯೂ ಜಾಸ್ತಿಯಾಯಿತು. ಕ್ರಮೇಣ ಕಡಿಮೆ ಬೆಲೆಯ ನಾಣ್ಯಗಳನ್ನ ಅಗ್ಗದ ಲೋಹವಾದ ಅಲ್ಯೂಮಿನಿಯಂನಲ್ಲಿ ಮಾಡೋಕೆ ಶುರು ಮಾಡಿದ್ರು. 1964ರಲ್ಲಿ ಮೊದಲು 3 ಪೈಸೆ ನಾಣ್ಯವನ್ನ ಅಲ್ಯೂಮಿನಿಯಂನಲ್ಲಿ ತಂದ್ರು. ಅದು ಷಡ್ಭುಜಾಕೃತಿಯಲ್ಲಿ ಇತ್ತು. ಆಮೇಲೆ 1, 2, 5 ಮತ್ತೆ 10 ಪೈಸೆ ನಾಣ್ಯಗಳನ್ನು ಅಲ್ಯೂಮಿನಿಯಂ ಅಥವಾ ಅಲ್ಯೂಮಿನಿಯಂ ಮೆಗ್ನೀಷಿಯಂ ಅಲಾಯ್ನಲ್ಲಿ ಮಾಡೋಕೆ ಶುರು ಮಾಡಿದ್ರು. 1968ರಲ್ಲಿ 20 ಪೈಸೆ ನಾಣ್ಯ ತಂದ್ರು. 70s ದಶಕದ ಹೊತ್ತಿಗೆ 1, 2, 3 ಪೈಸೆ ಮಾಡೋಕೆ ಖರ್ಚು ಜಾಸ್ತಿ. ಹಾಗಾಗಿ ಅವನ್ನ ನಿಧಾನವಾಗಿ ಚಲಾವಣೆಯಿಂದ ತೆಗೆದುಹಾಕಿದ್ರು. 80ರ ದಶಕದ ಕೊನೆಗೆ ₹1 ನಾಣ್ಯವನ್ನ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಮಾಡೋಕ್ ಶುರು ಮಾಡಿದ್ರು. ನಮ್ಮ ಗಣರಾಜ್ಯದ ನಾಣ್ಯಗಳ ಒಟ್ಟಾರೆ ಪ್ರಾಮುಖ್ಯತೆ ಏನು? ಖಂಡಿತವಾಗಿಯೂ ಬರೀ ದುಡ್ಡಲ್ಲ, ಅವುಗಳಿಗೆ ಆರ್ಥಿಕ ಮೌಲ್ಯಕ್ಕಿಂತ ಹೆಚ್ಚಿನ ಮಹತ್ವ ಇದೆ. ಮೊದಲನೇದಾಗಿ ಅವು ನಮ್ಮ ಸಾರ್ವಭೌಮತ್ವದ ಸಂಕೇತ. ನಾವು ಬ್ರಿಟಿಷರ ಆಳ್ವಿಕೆಯಿಂದ ಹೊರಬಂದು ಸ್ವತಂತ್ರ ರಾಷ್ಟ್ರವಾದೆವು ಅನ್ನೋದನ್ನ ಪ್ರತಿನಿಧಿಸ್ತವೆ. ಎರಡನೇದಾಗಿ ಸಾಂಸ್ಕೃತಿಕ ಗುರುತು. ನಾಣ್ಯಗಳ ಮೇಲಿನ ಡಿಸೈನ್ ಇದೆಯಲ್ಲ, ಅದು ನಮ್ಮ ಪರಂಪರೆ, ನಾಯಕರು, ಸ್ಮಾರಕಗಳು, ರಾಷ್ಟ್ರೀಯ ಚಿಹ್ನೆಗಳು, ಅಶೋಕ ಸ್ತಂಭ ಇವೆಲ್ಲವನ್ನೂ ತೋರಿಸುತ್ತೆ. ಡಿಸೈನ್ ಬಗ್ಗೆನೇ ಮಾತಾಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಗಣರಾಜ್ಯ ನಾಣ್ಯಗಳ ಮುಂಭಾಗದಲ್ಲಿ ಅಂದ್ರೆ ಒಬ್ವರ್ ಸೈಡ್ ಅಶೋಕ ಸ್ತಂಭದ ಸಿಂಹಲಾಂಛನ ಇದ್ದೇ ಇರುತ್ತೆ. ಅದರ ಕೆಳಗೆ ಸತ್ಯಮೇವ ಜಯತೆ ಅಂತ ದೇವನಾಗರಿಯಲ್ಲಿ ಬರ್ದಿರುತ್ತೆ. ಜೊತೆಗೆ ಭಾರತ ಅಂತ ಹಿಂದಿಯಲ್ಲೂ, ಇಂಡಿಯಾ ಅಂತ ಇಂಗ್ಲಿಷ್ನಲ್ಲೂ ಬರ್ದಿರುತ್ತೆ.
ಇದು ಒಂಥರ ಸ್ಟ್ಯಾಂಡರ್ಡ್ ಡಿಸೈನ್. ಹಿಂಭಾಗದಲ್ಲಿ ನಾಣ್ಯದ ಬೆಲೆ ಅಂದ್ರೆ ವ್ಯಾಲ್ಯೂ ಅದನ್ನ ನಂಬರ್ ಅಲ್ಲಿ ಮತ್ತೆ ಅಕ್ಷರಗಳಲ್ಲೂ ಕ್ಲಿಯರ್ ಆಗಿ ಹಾಕಿರ್ತಾರೆ. ಈಗಿನ ನಾಣ್ಯಗಳು ಮುಖ್ಯವಾಗಿ ಫೆರಿಟಿಕ್ ಸ್ಟೇನ್ಲೆಸ್ ಸ್ಟೀಲ್ FSS ಅಂತಾರಲ್ಲ ಅದರಿಂದ ಮಾಡಲ್ಪಟ್ಟಿವೆ. 20 ರೂಪಾಯಿ ನಾಣ್ಯ ಇದೆಯಲ್ಲ ಅದು ಬೈಮೆಟಾಲಿಕ್. ಹೌದು, 2 ಲೋಹಗಳು. ಹೌದು, ಹೊರಗಡೆ ರಿಂಗ್ ನಿಕ್ಕಲ್ ಹಿತ್ತಾಳೆದು, ಒಳಗಡೆ ಡಿಸ್ಕ್ ನಿಕ್ಕಲ್ ಸಿಲ್ವಲ್ದು. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ 1 ರೂಪಾಯಿಗೆ 192 ಪೈ ಇದ್ದಾಗಿನಿಂದ ಶುರುವಾಗಿ ದಶಮಾಂಶ ಪದ್ಧತಿ, ನಯಾ ಪೈಸಾ, ಅಲ್ಯೂಮಿನಿಯಂ, ಸ್ಟೀಲ್, ಈಗಿನ ಬೈಮೆಟಾಲಿಕ್ ನಾಣ್ಯಗಳವರೆಗೆ ಈ ಇಡೀ ಪ್ರಯಾಣ ಇದೆಯಲ್ಲ, ಇದು ಭಾರತದ ಎಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್ ಬೆಳವಣಿಗೆನೇ ತೋರಿಸುತ್ತೆ. ಹೌದು, ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಚಾರ. ಈ ಆಳವಾದ ಚರ್ಚೆಗೆ ಸದ್ಯಕ್ಕೆ ಇಷ್ಟೆ.